ಹೊಸ ವರ್ಷಾಚರಣೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕೊಡಗು ಜಿಲ್ಲೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬಂದಿದ್ದಾರೆ ಹೊಸ ವರ್ಷ ಆಚರಣೆ ಮಾಡಲಿಕ್ಕಾಗಿ. ನಾವೀಗ ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾಸೀಟಲ್ಲಿದ್ದೀವಿ. ಅಂದರೆ ಇಲ್ಲಿಗೆ ಬರುವಂಥ ಪ್ರವಾಸಿಗರೆಲ್ಲ ಇವತ್ತು ಇಲ್ಲಿಗೆ ಭೇಟಿ ಕೊಡ್ತಾರೆ. ಈಗಷ್ಟೇ ಕೆಲವು ಪ್ರವಾಸಿಗರು ಬರ್ತಾ ಇದ್ದಾರೆ. ಸಂಜೆ ವೇಳೆಗೆ ಅಂದರೆ ಮಧ್ಯಾಹ್ನ ನಂತರ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಲಗ್ಗೆ ಇಡ್ತಾರೆ. ಕಾರಣ ಅಂದರೆ ಇಲ್ಲಿ ಸೂರ್ಯಾಸ್ತ ಆಗುತ್ತೆ. ಅಂದರೆ ವರ್ಷದ ಕೊನೆಯ ಸೂರ್ಯಾಸ್ತ ಅಂತ ಹೇಳಿ ಇಲ್ಲಿ ನೋಡಿ ಖುಷಿ ಪಡ್ತಾರೆ. ಅದಕ್ಕಾಗಿ ನೋಡಲಿಕ್ಕೆ ಸಾವಿರಾರು ಜನರು ಈ ರಾಜಾಸೀಟಿಗೆ ಆಗಮಿಸ್ತಾರೆ. ಮತ್ತು ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ಗಳಿಂದ ಎಲ್ಲವೂ ಸಂಪೂರ್ಣವಾಗಿ ಬುಕ್ ಆಗಿರುವಂಥ ಸಂಪೂರ್ಣವಾಗಿ ಹೌಸ್ಫುಲ್ ಆಗಿದೆ. ಎಲ್ಲಿಯೂ ಖಾಲಿ ಇಲ್ಲ. ಇವತ್ತು ಬಂದರೂ ಕೂಡ ಯಾರಿಗೂ ಅಲ್ಲಿ ಜಾಗ ಇಲ್ಲ. ಎಲ್ಲವೂ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೊಂದು ಪ್ರವಾಸಿಗರು 3 ದಿವಸ ಮೊದಲೇ ಬಂದು ಇಲ್ಲೆಲ್ಲ ವಾಸ್ತವ್ಯ ಹೂಡಿದ್ದಾರೆ. ಇದರ ಜೊತೆಗೆ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲಿಯೂ ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷ ಆಚರಣೆಗೆ ಇಲ್ಲಿ ಅವಕಾಶ ಇಲ್ಲ. ಯಾಕೆಂದರೆ ಎಲ್ಲಿ ಇರ್ತಾರೆ ಹೋಮ್ ಸ್ಟೇ ರೆಸಾರ್ಟ್ ಅದರ ಒಳಗಡೆ ಅವರು ಮಾಡ್ಕೊಳ್ಬೇಕು. ಮತ್ತು ಡಿ ಜೆ ಏನಾದರೂ ಬಳಕೆ ಮಾಡೋದಿದ್ರೆ 10 ಗಂಟೆ ನಂತರ ನಿಷೇಧ ಮಾಡೋದಾಗಿದೆ. ಏನಾದರೂ ಆ ರೀತಿ ಕಂಡು ಬಂದರೆ ಅಂಥ ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ಬಂದ್ ಮಾಡ್ತೇವೆ ಅಂತ ಹೇಳಿ ಕೊಡಗು SP ಕೆ ರಾಮರಾಜನ್ ಅವರು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿಯ ನದಿ ತೀರ ಇರ್ಬೋದು, ಈ ಕಡೆ ಬೇರೆ ಹೊಳೆ ನದಿಗಳೇ ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಹಗಲು ಇರಲಿ ರಾತ್ರಿ ಇರಲಿ ಯಾರೂ ಪಾರ್ಟಿ ಗಿಟಿ ಮಾಡುವಂತಿಲ್ಲ ಅಂತ ಹೇಳುವಂಥ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಕಂಡು ಬಂದಲ್ಲಿ ಸಾರ್ವಜನಿಕರು ಮಾಹಿತಿ ಕೊಟ್ಟಲ್ಲಿ ಕೂಡಲೇ ಅಲ್ಲಿ ರೈಡ್ ಮಾಡಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಕೊಡಗು SP ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಕೊಡಗು ಜಿಲ್ಲೆಯಾದ್ಯಂತ ಇವತ್ತು ರಾತ್ರಿ ಈ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಆದರೆ ಅವ್ರು ಎಲ್ಲಿದ್ದಾರೆ ಅಲ್ಲಿ ಆಚರಣೆ ಮಾಡ್ಕೊಳ್ಬೇಕು. ಕ್ಯಾಂಪಸ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಹೊಸ ವರ್ಷಾಚರಣೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕೊಡಗು ಜಿಲ್ಲೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬಂದಿದ್ದಾರೆ ಹೊಸ ವರ್ಷ ಆಚರಣೆ ಮಾಡಲಿಕ್ಕಾಗಿ. ನಾವೀಗ ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾಸೀಟಲ್ಲಿದ್ದೀವಿ. ಅಂದರೆ ಇಲ್ಲಿಗೆ ಬರುವಂಥ ಪ್ರವಾಸಿಗರೆಲ್ಲ ಇವತ್ತು ಇಲ್ಲಿಗೆ ಭೇಟಿ ಕೊಡ್ತಾರೆ. ಈಗಷ್ಟೇ ಕೆಲವು ಪ್ರವಾಸಿಗರು ಬರ್ತಾ ಇದ್ದಾರೆ. ಸಂಜೆ ವೇಳೆಗೆ ಅಂದರೆ ಮಧ್ಯಾಹ್ನ ನಂತರ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಲಗ್ಗೆ ಇಡ್ತಾರೆ. ಕಾರಣ ಅಂದರೆ ಇಲ್ಲಿ ಸೂರ್ಯಾಸ್ತ ಆಗುತ್ತೆ. ಅಂದರೆ ವರ್ಷದ ಕೊನೆಯ ಸೂರ್ಯಾಸ್ತ ಅಂತ ಹೇಳಿ ಇಲ್ಲಿ ನೋಡಿ ಖುಷಿ ಪಡ್ತಾರೆ. ಅದಕ್ಕಾಗಿ ನೋಡಲಿಕ್ಕೆ ಸಾವಿರಾರು ಜನರು ಈ ರಾಜಾಸೀಟಿಗೆ ಆಗಮಿಸ್ತಾರೆ. ಮತ್ತು ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ಗಳಿಂದ ಎಲ್ಲವೂ ಸಂಪೂರ್ಣವಾಗಿ ಬುಕ್ ಆಗಿರುವಂಥ ಸಂಪೂರ್ಣವಾಗಿ ಹೌಸ್ಫುಲ್ ಆಗಿದೆ. ಎಲ್ಲಿಯೂ ಖಾಲಿ ಇಲ್ಲ. ಇವತ್ತು ಬಂದರೂ ಕೂಡ ಯಾರಿಗೂ ಅಲ್ಲಿ ಜಾಗ ಇಲ್ಲ. ಎಲ್ಲವೂ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೊಂದು ಪ್ರವಾಸಿಗರು 3 ದಿವಸ ಮೊದಲೇ ಬಂದು ಇಲ್ಲೆಲ್ಲ ವಾಸ್ತವ್ಯ ಹೂಡಿದ್ದಾರೆ. ಇದರ ಜೊತೆಗೆ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲಿಯೂ ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷ ಆಚರಣೆಗೆ ಇಲ್ಲಿ ಅವಕಾಶ ಇಲ್ಲ. ಯಾಕೆಂದರೆ ಎಲ್ಲಿ ಇರ್ತಾರೆ ಹೋಮ್ ಸ್ಟೇ ರೆಸಾರ್ಟ್ ಅದರ ಒಳಗಡೆ ಅವರು ಮಾಡ್ಕೊಳ್ಬೇಕು. ಮತ್ತು ಡಿ ಜೆ ಏನಾದರೂ ಬಳಕೆ ಮಾಡೋದಿದ್ರೆ 10 ಗಂಟೆ ನಂತರ ನಿಷೇಧ ಮಾಡೋದಾಗಿದೆ. ಏನಾದರೂ ಆ ರೀತಿ ಕಂಡು ಬಂದರೆ ಅಂಥ ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ಬಂದ್ ಮಾಡ್ತೇವೆ ಅಂತ ಹೇಳಿ ಕೊಡಗು SP ಕೆ ರಾಮರಾಜನ್ ಅವರು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿಯ ನದಿ ತೀರ ಇರ್ಬೋದು, ಈ ಕಡೆ ಬೇರೆ ಹೊಳೆ ನದಿಗಳೇ ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಹಗಲು ಇರಲಿ ರಾತ್ರಿ ಇರಲಿ ಯಾರೂ ಪಾರ್ಟಿ ಗಿಟಿ ಮಾಡುವಂತಿಲ್ಲ ಅಂತ ಹೇಳುವಂಥ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಕಂಡು ಬಂದಲ್ಲಿ ಸಾರ್ವಜನಿಕರು ಮಾಹಿತಿ ಕೊಟ್ಟಲ್ಲಿ ಕೂಡಲೇ ಅಲ್ಲಿ ರೈಡ್ ಮಾಡಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಕೊಡಗು SP ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಕೊಡಗು ಜಿಲ್ಲೆಯಾದ್ಯಂತ ಇವತ್ತು ರಾತ್ರಿ ಈ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಆದರೆ ಅವ್ರು ಎಲ್ಲಿದ್ದಾರೆ ಅಲ್ಲಿ ಆಚರಣೆ ಮಾಡ್ಕೊಳ್ಬೇಕು. ಕ್ಯಾಂಪಸ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಹೊಸ ವರ್ಷಾಚರಣೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕೊಡಗು ಜಿಲ್ಲೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬಂದಿದ್ದಾರೆ ಹೊಸ ವರ್ಷ ಆಚರಣೆ ಮಾಡಲಿಕ್ಕಾಗಿ. ನಾವೀಗ ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾಸೀಟಲ್ಲಿದ್ದೀವಿ. ಅಂದರೆ ಇಲ್ಲಿಗೆ ಬರುವಂಥ ಪ್ರವಾಸಿಗರೆಲ್ಲ ಇವತ್ತು ಇಲ್ಲಿಗೆ ಭೇಟಿ ಕೊಡ್ತಾರೆ. ಈಗಷ್ಟೇ ಕೆಲವು ಪ್ರವಾಸಿಗರು ಬರ್ತಾ ಇದ್ದಾರೆ. ಸಂಜೆ ವೇಳೆಗೆ ಅಂದರೆ ಮಧ್ಯಾಹ್ನ ನಂತರ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಲಗ್ಗೆ ಇಡ್ತಾರೆ. ಕಾರಣ ಅಂದರೆ ಇಲ್ಲಿ ಸೂರ್ಯಾಸ್ತ ಆಗುತ್ತೆ. ಅಂದರೆ ವರ್ಷದ ಕೊನೆಯ ಸೂರ್ಯಾಸ್ತ ಅಂತ ಹೇಳಿ ಇಲ್ಲಿ ನೋಡಿ ಖುಷಿ ಪಡ್ತಾರೆ. ಅದಕ್ಕಾಗಿ ನೋಡಲಿಕ್ಕೆ ಸಾವಿರಾರು ಜನರು ಈ ರಾಜಾಸೀಟಿಗೆ ಆಗಮಿಸ್ತಾರೆ. ಮತ್ತು ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ಗಳಿಂದ ಎಲ್ಲವೂ ಸಂಪೂರ್ಣವಾಗಿ ಬುಕ್ ಆಗಿರುವಂಥ ಸಂಪೂರ್ಣವಾಗಿ ಹೌಸ್ಫುಲ್ ಆಗಿದೆ. ಎಲ್ಲಿಯೂ ಖಾಲಿ ಇಲ್ಲ. ಇವತ್ತು ಬಂದರೂ ಕೂಡ ಯಾರಿಗೂ ಅಲ್ಲಿ ಜಾಗ ಇಲ್ಲ. ಎಲ್ಲವೂ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೊಂದು ಪ್ರವಾಸಿಗರು 3 ದಿವಸ ಮೊದಲೇ ಬಂದು ಇಲ್ಲೆಲ್ಲ ವಾಸ್ತವ್ಯ ಹೂಡಿದ್ದಾರೆ. ಇದರ ಜೊತೆಗೆ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲಿಯೂ ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷ ಆಚರಣೆಗೆ ಇಲ್ಲಿ ಅವಕಾಶ ಇಲ್ಲ. ಯಾಕೆಂದರೆ ಎಲ್ಲಿ ಇರ್ತಾರೆ ಹೋಮ್ ಸ್ಟೇ ರೆಸಾರ್ಟ್ ಅದರ ಒಳಗಡೆ ಅವರು ಮಾಡ್ಕೊಳ್ಬೇಕು. ಮತ್ತು ಡಿ ಜೆ ಏನಾದರೂ ಬಳಕೆ ಮಾಡೋದಿದ್ರೆ 10 ಗಂಟೆ ನಂತರ ನಿಷೇಧ ಮಾಡೋದಾಗಿದೆ. ಏನಾದರೂ ಆ ರೀತಿ ಕಂಡು ಬಂದರೆ ಅಂಥ ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ಬಂದ್ ಮಾಡ್ತೇವೆ ಅಂತ ಹೇಳಿ ಕೊಡಗು SP ಕೆ ರಾಮರಾಜನ್ ಅವರು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿಯ ನದಿ ತೀರ ಇರ್ಬೋದು, ಈ ಕಡೆ ಬೇರೆ ಹೊಳೆ ನದಿಗಳೇ ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಹಗಲು ಇರಲಿ ರಾತ್ರಿ ಇರಲಿ ಯಾರೂ ಪಾರ್ಟಿ ಗಿಟಿ ಮಾಡುವಂತಿಲ್ಲ ಅಂತ ಹೇಳುವಂಥ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಕಂಡು ಬಂದಲ್ಲಿ ಸಾರ್ವಜನಿಕರು ಮಾಹಿತಿ ಕೊಟ್ಟಲ್ಲಿ ಕೂಡಲೇ ಅಲ್ಲಿ ರೈಡ್ ಮಾಡಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಕೊಡಗು SP ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಕೊಡಗು ಜಿಲ್ಲೆಯಾದ್ಯಂತ ಇವತ್ತು ರಾತ್ರಿ ಈ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಆದರೆ ಅವ್ರು ಎಲ್ಲಿದ್ದಾರೆ ಅಲ್ಲಿ ಆಚರಣೆ ಮಾಡ್ಕೊಳ್ಬೇಕು. ಕ್ಯಾಂಪಸ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಹೊಸ ವರ್ಷಾಚರಣೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕೊಡಗು ಜಿಲ್ಲೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬಂದಿದ್ದಾರೆ ಹೊಸ ವರ್ಷ ಆಚರಣೆ ಮಾಡಲಿಕ್ಕಾಗಿ. ನಾವೀಗ
ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾಸೀಟಲ್ಲಿದ್ದೀವಿ. ಅಂದರೆ ಇಲ್ಲಿಗೆ ಬರುವಂಥ ಪ್ರವಾಸಿಗರೆಲ್ಲ ಇವತ್ತು ಇಲ್ಲಿಗೆ ಭೇಟಿ ಕೊಡ್ತಾರೆ. ಈಗಷ್ಟೇ ಕೆಲವು ಪ್ರವಾಸಿಗರು ಬರ್ತಾ ಇದ್ದಾರೆ. ಸಂಜೆ ವೇಳೆಗೆ ಅಂದರೆ ಮಧ್ಯಾಹ್ನ ನಂತರ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಲಗ್ಗೆ ಇಡ್ತಾರೆ. ಕಾರಣ ಅಂದರೆ ಇಲ್ಲಿ ಸೂರ್ಯಾಸ್ತ ಆಗುತ್ತೆ, ಅಂದರೆ ವರ್ಷದ ಕೊನೆಯ ಸೂರ್ಯಾಸ್ತ ಅಂತ ಹೇಳಿ ಇಲ್ಲಿ ನೋಡಿ ಖುಷಿ ಪಡ್ತಾರೆ. ಅದಕ್ಕಾಗಿ ನೋಡಲಿಕ್ಕೆ ಸಾವಿರಾರು ಜನರು ಈ ರಾಜಾಸೀಟಿಗೆ ಆಗಮಿಸ್ತಾರೆ. ಮತ್ತು ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ಗಳಿಂದ ಎಲ್ಲವೂ ಸಂಪೂರ್ಣವಾಗಿ ಬುಕ್ ಆಗಿರುವಂಥ, ಸಂಪೂರ್ಣವಾಗಿ ಹೌಸ್ಫುಲ್ ಆಗಿದೆ. ಎಲ್ಲಿಯೂ ಖಾಲಿ ಇಲ್ಲ. ಇವತ್ತು ಬಂದರೂ ಕೂಡ ಯಾರಿಗೂ ಅಲ್ಲಿ ಜಾಗ ಇಲ್ಲ. ಎಲ್ಲವೂ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೊಂದು ಪ್ರವಾಸಿಗರು 3 ದಿವಸ ಮೊದಲೇ ಬಂದು ಇಲ್ಲೆಲ್ಲ ವಾಸ್ತವ್ಯ ಹೂಡಿದ್ದಾರೆ. ಇದರ ಜೊತೆಗೆ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲಿಯೂ ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷ ಆಚರಣೆಗೆ ಇಲ್ಲಿ ಅವಕಾಶ ಇಲ್ಲ. ಯಾಕೆಂದರೆ ಎಲ್ಲಿ ಇರ್ತಾರೆ ಹೋಮ್ ಸ್ಟೇ ರೆಸಾರ್ಟ್ ಅದರ ಒಳಗಡೆ ಅವರು ಮಾಡ್ಕೊಳ್ಬೇಕು. ಮತ್ತು ಡಿ ಜೆ ಏನಾದರೂ ಬಳಕೆ ಮಾಡೋದಿದ್ರೆ 10 ಗಂಟೆ ನಂತರ ನಿಷೇಧ ಮಾಡೋದಾಗಿದೆ. ಏನಾದರೂ ಆ ರೀತಿ ಕಂಡು ಬಂದರೆ ಅಂಥ ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ಬಂದ್ ಮಾಡ್ತೇವೆ ಅಂತ ಹೇಳಿ ಕೊಡಗು SP ಕೆ ರಾಮರಾಜನ್ ಅವರು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿಯ ನದಿ ತೀರ ಇರ್ಬೋದು, ಈ ಕಡೆ ಬೇರೆ ಹೊಳೆ ನದಿಗಳೇ ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಹಗಲು ಇರಲಿ ರಾತ್ರಿ ಇರಲಿ ಯಾರೂ ಪಾರ್ಟಿ ಗಿಟಿ ಮಾಡುವಂತಿಲ್ಲ ಅಂತ ಹೇಳುವಂಥ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಕಂಡು ಬಂದಲ್ಲಿ ಸಾರ್ವಜನಿಕರು ಮಾಹಿತಿ ಕೊಟ್ಟಲ್ಲಿ ಕೂಡಲೇ ಅಲ್ಲಿ ರೈಡ್ ಮಾಡಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಕೊಡಗು SP ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಕೊಡಗು ಜಿಲ್ಲೆಯಾದ್ಯಂತ ಇವತ್ತು ರಾತ್ರಿ ಈ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಆದರೆ ಅವ್ರು ಎಲ್ಲಿದ್ದಾರೆ ಅಲ್ಲಿ ಆಚರಣೆ ಮಾಡ್ಕೊಳ್ಬೇಕು. ಕ್ಯಾಂಪಸ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಹೊಸ ವರ್ಷಾಚರಣೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕೊಡಗು ಜಿಲ್ಲೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬಂದಿದ್ದಾರೆ ಹೊಸ ವರ್ಷ ಆಚರಣೆ ಮಾಡಲಿಕ್ಕಾಗಿ. ನಾವೀಗ ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾಸೀಟಲ್ಲಿದ್ದೀವಿ. ಅಂದರೆ ಇಲ್ಲಿಗೆ ಬರುವಂಥ ಪ್ರವಾಸಿಗರೆಲ್ಲ ಇವತ್ತು ಇಲ್ಲಿಗೆ ಭೇಟಿ ಕೊಡ್ತಾರೆ. ಈಗಷ್ಟೇ ಕೆಲವು ಪ್ರವಾಸಿಗರು ಬರ್ತಾ ಇದ್ದಾರೆ. ಸಂಜೆ ವೇಳೆಗೆ ಅಂದರೆ ಮಧ್ಯಾಹ್ನ ನಂತರ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಲಗ್ಗೆ ಇಡ್ತಾರೆ. ಕಾರಣ ಅಂದರೆ ಇಲ್ಲಿ ಸೂರ್ಯಾಸ್ತ ಆಗುತ್ತೆ, ಅಂದರೆ ವರ್ಷದ ಕೊನೆಯ ಸೂರ್ಯಾಸ್ತ ಅಂತ ಹೇಳಿ ಇಲ್ಲಿ ನೋಡಿ ಖುಷಿ ಪಡ್ತಾರೆ. ಅದಕ್ಕಾಗಿ ನೋಡಲಿಕ್ಕೆ ಸಾವಿರಾರು ಜನರು ಈ ರಾಜಾಸೀಟಿಗೆ ಆಗಮಿಸ್ತಾರೆ. ಮತ್ತು ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ಗಳಿಂದ ಎಲ್ಲವೂ ಸಂಪೂರ್ಣವಾಗಿ ಬುಕ್ ಆಗಿರುವಂಥ, ಸಂಪೂರ್ಣವಾಗಿ ಹೌಸ್ಫುಲ್ ಆಗಿದೆ. ಎಲ್ಲಿಯೂ ಖಾಲಿ ಇಲ್ಲ. ಇವತ್ತು ಬಂದರೂ ಕೂಡ ಯಾರಿಗೂ ಅಲ್ಲಿ ಜಾಗ ಇಲ್ಲ. ಎಲ್ಲವೂ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೊಂದು ಪ್ರವಾಸಿಗರು 3 ದಿವಸ ಮೊದಲೇ ಬಂದು ಇಲ್ಲೆಲ್ಲ ವಾಸ್ತವ್ಯ ಹೂಡಿದ್ದಾರೆ. ಇದರ ಜೊತೆಗೆ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲಿಯೂ ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷ ಆಚರಣೆಗೆ ಇಲ್ಲಿ ಅವಕಾಶ ಇಲ್ಲ. ಯಾಕೆಂದರೆ ಎಲ್ಲಿ ಇರ್ತಾರೆ ಹೋಮ್ ಸ್ಟೇ ರೆಸಾರ್ಟ್ ಅದರ ಒಳಗಡೆ ಅವರು ಮಾಡ್ಕೊಳ್ಬೇಕು. ಮತ್ತು ಡಿ ಜೆ ಏನಾದರೂ ಬಳಕೆ ಮಾಡೋದಿದ್ರೆ 10 ಗಂಟೆ ನಂತರ ನಿಷೇಧ ಮಾಡೋದಾಗಿದೆ. ಏನಾದರೂ ಆ ರೀತಿ ಕಂಡು ಬಂದರೆ ಅಂಥ ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ಬಂದ್ ಮಾಡ್ತೇವೆ ಅಂತ ಹೇಳಿ ಕೊಡಗು SP ಕೆ ರಾಮರಾಜನ್ ಅವರು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿಯ ನದಿ ತೀರ ಇರ್ಬೋದು, ಈ ಕಡೆ ಬೇರೆ ಹೊಳೆ ನದಿಗಳೇ ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಹಗಲು ಇರಲಿ ರಾತ್ರಿ ಇರಲಿ ಯಾರೂ ಪಾರ್ಟಿ ಗಿಟಿ ಮಾಡುವಂತಿಲ್ಲ ಅಂತ ಹೇಳುವಂಥ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಕಂಡು ಬಂದಲ್ಲಿ ಸಾರ್ವಜನಿಕರು ಮಾಹಿತಿ ಕೊಟ್ಟಲ್ಲಿ ಕೂಡಲೇ ಅಲ್ಲಿ ರೈಡ್ ಮಾಡಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಕೊಡಗು SP ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಕೊಡಗು ಜಿಲ್ಲೆಯಾದ್ಯಂತ ಇವತ್ತು ರಾತ್ರಿ ಈ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಆದರೆ ಅವ್ರು ಎಲ್ಲಿದ್ದಾರೆ ಅಲ್ಲಿ ಆಚರಣೆ ಮಾಡ್ಕೊಳ್ಬೇಕು. ಕ್ಯಾಂಪಸ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಹೊಸ ವರ್ಷಾಚರಣೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕೊಡಗು ಜಿಲ್ಲೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬಂದಿದ್ದಾರೆ ಹೊಸ ವರ್ಷ ಆಚರಣೆ ಮಾಡಲಿಕ್ಕಾಗಿ. ನಾವೀಗ ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾಸೀಟಲ್ಲಿದ್ದೀವಿ. ಅಂದರೆ ಇಲ್ಲಿಗೆ ಬರುವಂಥ ಪ್ರವಾಸಿಗರೆಲ್ಲ ಇವತ್ತು ಇಲ್ಲಿಗೆ ಭೇಟಿ ಕೊಡ್ತಾರೆ. ಈಗಷ್ಟೇ ಕೆಲವು ಪ್ರವಾಸಿಗರು ಬರ್ತಾ ಇದ್ದಾರೆ. ಸಂಜೆ ವೇಳೆಗೆ ಅಂದರೆ ಮಧ್ಯಾಹ್ನ ನಂತರ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಲಗ್ಗೆ ಇಡ್ತಾರೆ. ಕಾರಣ ಅಂದರೆ ಇಲ್ಲಿ ಸೂರ್ಯಾಸ್ತ ಆಗುತ್ತೆ, ಅಂದರೆ ವರ್ಷದ ಕೊನೆಯ ಸೂರ್ಯಾಸ್ತ ಅಂತ ಹೇಳಿ ಇಲ್ಲಿ ನೋಡಿ ಖುಷಿ ಪಡ್ತಾರೆ. ಅದಕ್ಕಾಗಿ ನೋಡಲಿಕ್ಕೆ ಸಾವಿರಾರು ಜನರು ಈ ರಾಜಾಸೀಟಿಗೆ ಆಗಮಿಸ್ತಾರೆ. ಮತ್ತು ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ಗಳಿಂದ ಎಲ್ಲವೂ ಸಂಪೂರ್ಣವಾಗಿ ಬುಕ್ ಆಗಿರುವಂಥ, ಸಂಪೂರ್ಣವಾಗಿ ಹೌಸ್ಫುಲ್ ಆಗಿದೆ. ಎಲ್ಲಿಯೂ ಖಾಲಿ ಇಲ್ಲ. ಇವತ್ತು ಬಂದರೂ ಕೂಡ ಯಾರಿಗೂ ಅಲ್ಲಿ ಜಾಗ ಇಲ್ಲ. ಎಲ್ಲವೂ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೊಂದು ಪ್ರವಾಸಿಗರು 3 ದಿವಸ ಮೊದಲೇ ಬಂದು ಇಲ್ಲೆಲ್ಲ ವಾಸ್ತವ್ಯ ಹೂಡಿದ್ದಾರೆ. ಇದರ ಜೊತೆಗೆ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲಿಯೂ ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷ ಆಚರಣೆಗೆ ಇಲ್ಲಿ ಅವಕಾಶ ಇಲ್ಲ. ಯಾಕೆಂದರೆ ಎಲ್ಲಿ ಇರ್ತಾರೆ ಹೋಮ್ ಸ್ಟೇ ರೆಸಾರ್ಟ್ ಅದರ ಒಳಗಡೆ ಅವರು ಮಾಡ್ಕೊಳ್ಬೇಕು. ಮತ್ತು ಡಿ ಜೆ ಏನಾದರೂ ಬಳಕೆ ಮಾಡೋದಿದ್ರೆ 10 ಗಂಟೆ ನಂತರ ನಿಷೇಧ ಮಾಡೋದಾಗಿದೆ. ಏನಾದರೂ ಆ ರೀತಿ ಕಂಡು ಬಂದರೆ ಅಂಥ ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ಬಂದ್ ಮಾಡ್ತೇವೆ ಅಂತ ಹೇಳಿ ಕೊಡಗು SP ಕೆ ರಾಮರಾಜನ್ ಅವರು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿಯ ನದಿ ತೀರ ಇರ್ಬೋದು, ಈ ಕಡೆ ಬೇರೆ ಹೊಳೆ ನದಿಗಳೇ ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಹಗಲು ಇರಲಿ ರಾತ್ರಿ ಇರಲಿ ಯಾರೂ ಪಾರ್ಟಿ ಗಿಟಿ ಮಾಡುವಂತಿಲ್ಲ ಅಂತ ಹೇಳುವಂಥ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಕಂಡು ಬಂದಲ್ಲಿ ಸಾರ್ವಜನಿಕರು ಮಾಹಿತಿ ಕೊಟ್ಟಲ್ಲಿ ಕೂಡಲೇ ಅಲ್ಲಿ ರೈಡ್ ಮಾಡಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಕೊಡಗು SP ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಕೊಡಗು ಜಿಲ್ಲೆಯಾದ್ಯಂತ ಇವತ್ತು ರಾತ್ರಿ ಈ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಆದರೆ ಅವ್ರು ಎಲ್ಲಿದ್ದಾರೆ ಅಲ್ಲಿ ಆಚರಣೆ ಮಾಡ್ಕೊಳ್ಬೇಕು. ಕ್ಯಾಂಪಸ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.